ಅಂತ ಎಲ್ಲ ಅಷ್ಟನ್ನ ಬಳಿ ಹೇಳ್ಬೇಕ್ರಿ ನೀವು. ಇಲ್ಲಿ ಮಾತಾಡೋದೊಂದು ಮಾತುಕತೆದಾಗ ಯಾವುದೇ ಇಲ್ಲದ್ರಿ. ಎಲ್ಲರಿಗೆ 15 ಲಕ್ಷ ಕೊಡ್ತಂತ ಕಾಶಿ ಈಗ 4 ಲಕ್ಷ ಚೆಕ್ ಕೊಟ್ಟು ಕಾಶಿ ಇವರು ಮೋಸ ಮಾಡಕತ್ತಾರ. ವೈರೊಳಗ ಅಮೌಂಟ್ ಕೇಳಿದಂದ್ರೆ ಗೌರ್ಮೆಂಟ್ ಏನು ರೂಲ್ಸ್ ಐತಿ ಏನಂತೆ ಅದು ಕೊಡ್ತೀನಿ ಅಂತ ಹೇಳ್ಕತ್ತಾರೆ ಇವರು. ನಿಮ್ಗೆ ಎಷ್ಟು ಕೊಡ್ತೀನಿ ಅಂತ ಹೇಳಿದ್ರು? ನಮಗೆ ಬದಲ 15 ಲಕ್ಷ ಕೊಡ್ತೀನಿ ಅಂತ ಹೇಳಿ ಅವರು. ಈಗ ಒಟ್ಟ ಈಗೇನು ಮಾತಾಕತಿ ಇಲ್ಲ ಇವರು. ಈ ವೈರ್ ಹಾಕೋ ಹೊತ್ತಿನಾಗ ಅಮೌಂಟ್ ಕೇಳಕ್ಕೆ ಹೋದ್ರ ಇಲ್ಲ ನೀವು ವೈರ್ ಅಮೌಂಟ್ ಕೇಳಕ್ಕೆ ಹೋದ್ರಂದ್ರೆ ಅವ್ರು ಏನಂತಾರೆ ಇಲ್ಲ ನಿಮ್ಗೆ 2 ಲಕ್ಷ ಬರುತ್ತೆ ಅಮೌಂಟ್ ಅದ್ರ ಮೇಲೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು. ಅವ್ರಿಗೆ ವೈರ್ ಬಂದ್ರೆ ಎಡ್ ಜಡ್ ಊಟ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರು ನಮ್ಗೆ. ಇಷ್ಟೊತ್ತವರೆಗೆ ಆದರೂ ಅಮೌಂಟ್ ಏನಾದ್ರೆ ಬರೀ ಒಂದು 4 ಲಕ್ಷ ಅಮೌಂಟ್ ಕೊಟ್ಟರು ಅವ್ರು. ಇನ್ನೂವರೆಗೆ ಯಾರು ಅಷ್ಟೇಲಿ ಕೊಡ್ತಾರಂತ ಈಗ ಒಳ್ಳೆ ರಿಪೀಟ್ ಬಿದ್ದಾರಿ. ನಾವೆಲ್ಲ ಮಾತಿಗೆ ಒಪ್ಕೊಂಡಿಲ್ಲ. ಸುಳ್ಳ ಪ್ರೂಫ್ ಕೊಡ್ರಿ ಅಂತ ಹೇಳ್ತಾರೆ. ಯಾವುದು ಪ್ರೂಫ್ ಇವರು ನಮಗೇನು ಕೊಟ್ಟಿಲ್ಲ ಇವರು. ಇವ್ರು ಬರೀ ರೈತರಿಗೆ ಮೋಸ ಮಾಡಿ ಮನವೊಲಿಸಿ ಈ ಥರ ಮೋಸ ಮಾಡಕತ್ತಾರೆ ನೋಡ್ರಿ. ಈಗ ದುಡ್ಡು ಕೊಡ್ತೀನಿ ಅಂತ ಕೊಟ್ಟಿಲ್ಲ. ಕೊಟ್ಟಿಲ್ಲ ರೀ ಇವರು. ಇದು ಯಾವುದೇ ದುಡ್ಡು ಕೊಡ್ಲಾರ್ದನ ಲೈನ್ ಹಾಕತ್ತಾರೆ ಇವರು. ಈಗ ಅಲ್ಲಿ ದಾರಿ ಹೋಗೈತ್ರಿ, ದಾರಿದ ಲೈನ್ ಕೊಟ್ಟಿದ್ದು ಅದು ಸತ್ಯ ಕೊಟ್ಟಿಲ್ಲ. ಈ ಥರ ಮೋಸ ಮಾಡಿ ಇದು ಮಾಡಕತ್ತಾರೆ ಇವರು. ಕೆಲಸ ಮಾಡೋಂಥ ಕೆಲಸ ಅಲ್ಲ ರೀ ಇದು. ಈ ಡೇ ಕೆಲಸ ಮಾಡೋ ಕೆಲಸ ರಾತ್ರಿ ಮಾಡ್ಕತ್ತಾರೆ ಇವ್ರು ಕೆಲಸ. ಇದು ರಾತ್ರಿ ಯಾಕೆ ಮಾಡ್ಬೇಕಾರೆ ಕೆಲಸ ಲೀಗಲ್ ಇತ್ತಂದ್ರೆ 15 ದಿವಸ ಗಟ್ಟಲೆ ತಪ್ಪಿಡ್ದಾರೆ ಇವರು. 15 ದಿವಸ ಗಟ್ಟಲೆ ಮಾಡ್ಬಾರ್ದು. ಲೀಗಲ್ ಇದ್ರೆ ಮಾಡ್ಬೋದಾಗಿತ್ತಲ್ಲ ಇವರು. ಯಾಕೆ ಮಾಡಲಿಲ್ಲ ಕೆಲಸ ಇವರು? ನಮ್ಗೆ ಬೇಕಲ್ರಿ ಇದು ಪ್ರೂಫ್ ಬೇಕಲ್ಲ ಇವರು. 15 ದಿವಸ ಗಟ್ಟಲೆ ಯಾಕೆ ಲೇಬರ್ ಊರಿಗೆ ಹೋಯ್ತಾರ? ಯಾಕೆ ಕಲ್ಲಕ್ಕಾದೀವಲ್ರಿ ನಾವು? 15 ದಿವಸ ಗಟ್ಟಲೆ ಬೆಂಗಳೂರಿಂದ ನಮ್ಮ ಮಣ್ಣಾರು ಬಂದಾರೆ. ಎಲ್ಲರೂ ಬಿಟ್ಟು ಇನ್ನೊಬ್ಬ ರೈತ ಗೊತ್ತಾನ ಎಲ್ಲರೂ ಬಂದಾರೆ. ಈ ಥರ ಯಾಕೆ ಮಾಡ್ಬೇಕ್ರಿ ಇವರು? ಈ ದುಡ್ಡು ಕೇಳಕ್ಕೆ ಹೋದ್ರಂದ್ರೆ ನಾವು ಅಷ್ಟು ಮಾತಾಡಿಲ್ಲ ಅಂತ ಹೇಳ್ತಾರೆ ಇವರು. ಈ ಮುಂದೆ ಏನು ಕೊಡಿಸ್ತೀರಿ ಇದು ಪರಿಹಾರ ಏನೈತೆ ನೋಡ್ರಿ.